ತೆರೆಯ ಮುಂದೆ ಒಂದು, ತೆರೆಯ ಹಿಂದೆ ಒಂದು, ಇದೆಲ್ಲ ನಾಟಕಗಳಲ್ಲಿ ಹಿಂದೆ ನಾವು ನಾಟಕಗಳನ್ನು ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು. ನಾಟಕದ ಹಿಂದೆ ಅವ್ರು ಮಾತನಾಡೋದು ನೋಡಬೇಕಿತ್ತು. ನಾಟಕದ ಮುಂದೆ ಅವ್ರು ಬಂದಾಗ ಅಬ್ಬಬ್ಬಬ್ಬ ಏನು ಪಾತ್ರ ಅವರು ಯಾವ ರೀತಿಯಾಗಿ ನಿರ್ವಹಿಸ್ತಾರೆ ಅಂಥೇಳಿ, ಅದು ಎಲ್ಲ ಕೂಡ ಈಗ ನಿಮಗೆ ರಾಜಕೀಯದಲ್ಲಿ ಸಿಕ್ಬಿಡುತ್ತೆ ರೀ. ಪರದೆಗಳು ಬೇಕಾಗೇ ಇಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇರತ್ತೆ. ಓಹೋ, ಹಿಂಗೂ ಮಾಡ್ಬೋದಾ ನಾಟಕವನ್ನು, ಇಂತಹ ಪಾತ್ರಗಳನ್ನು ನಿಭಾಯಿಸ್ಬೋದಾ ಅಂತ ನಿಮಗೆ ಖಂಡಿತವಾಗಿಯೂ ಅನಿಸುತ್ತೆ. ಈಗ ಅದರಲ್ಲೂ ಕೈಯೆಲ್ಲ ಎತ್ತಿ ನಾವು ಗಟ್ಟಿಯಾಗಿದ್ದೀವಿ ಅಂತ ಹೇಳ್ತಾರೆ, ಬಂಡೆಯ ರೀತಿಯಲ್ಲಿ ಅಂತಾರೆ. ಆದರೆ ಪಕ್ಕದಲ್ಲಿರುವಂಥ ಬಂಡೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅದು ನವೆಂಬರಿಗೆ ಗೊತ್ತಾಗುತ್ತೆ. ಸೆಪ್ಟೆಂಬರ್ ಅಂತಿದ್ದಾರೆ, ನವೆಂಬರ್ಗೆ ಗೊತ್ತಾಗುತ್ತೆ. ಬಟ್ ಏನು ಬೆಳವಣಿಗೆ ಆಗಿದೆ ಕಾಂಗ್ರೆಸ್ ವಲಯದಲ್ಲಿ, ಯಾಕೆ ಈ ತೆರೆಯ ಹಿಂದೆ ತೆರೆಯ ಮುಂದೆ ಅನ್ನುವಂಥದ್ದನ್ನು ಮಾತನಾಡ್ತಾ ಇದ್ದೀನಿ. ಈ ಸ್ಟೋರಿ ನೋಡಿ, ಡೀಟೇಲ್ ಆಗಿ ಗೊತ್ತಾಗುತ್ತೆ. ಅಂದು ರಾಹುಲ್ ಎದುರು ಕೈ ಹಿಡಿದು ಓಡಿದ್ರು ಸಿದ್ದು ಡಿಕೆಶಿ. ಇವತ್ತು ಮೈಸೂರಿನಲ್ಲಿ ಕೈ ಎತ್ತಿದ್ರು ಇವರಿಬ್ಬರು. ಕಾಂಗ್ರೆಸ್ನಲ್ಲಿ ಜೋಡೆತ್ತು ಕಾನ್ಸೆಪ್ಟ್ ಇವತ್ತು ನಿನ್ನೆಯದ್ದಲ್ಲ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಬಿಡುವುದಕ್ಕೆ ಆಗಲ್ಲ. ಈ ಸತ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಚುನಾವಣೆಗೂ ಮುಂಚೆ ಗೊತ್ತಿತ್ತು. ಅದಕ್ಕಾಗಿಯೇ ಭಾರತ್ ಜೋಡೋ ಯಾತ್ರೆ ವೇಳೆ, ಸಿದ್ದರಾಮೋತ್ಸವದ ವೇಳೆ ಸಿದ್ದು ಡಿಕೆಶಿ ಕೈ ಎತ್ತಿ ಹಗ್ ಮಾಡಿಸಿದ್ರು ರಾಹುಲ್ ಗಾಂಧಿ. ಈಗ ಅದೇ ದೃಶ್ಯ ರೀಕ್ರಿಯೇಟ್ ಆದಂತೆ ಕಾಣ್ತಾ ಇತ್ತು. ಅದು ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ. ಬಂಡೆ ಪಕ್ಕ ನಿಂತು 5 ವರ್ಷ ಸರ್ಕಾರ ಬಂಡೆ ಅಂದ್ರು ಸಿಎಂ. ನಾವಿಬ್ಬರು ಚೆನ್ನಾಗಿದ್ದೀವಿ, ಸಿಎಂ ಮಹಾ ಸಂದೇಶ. ಅಂದಹಾಗೆ ಮೈಸೂರು ಏರ್ಪೋರ್ಟ್ನಲ್ಲಿ ಇವತ್ತು ಅಚ್ಚರಿಯ ಬೆಳವಣಿಗೆ ನಡೀತು. ನಾವಿಬ್ರು ಒಂದು, ನಿಮ್ದೆಲ್ಲ ಏನು ಎನ್ನುವ ರೀತಿ ಒಂದಾಗೋಣ ಬಾ ಸಂದೇಶ ಕೊಟ್ರು ಸಿದ್ದರಾಮಯ್ಯ. ಆಪ್ತರ ಹೇಳಿಕೆಗಳ ಡ್ಯಾಮೇಜ್ ಕಂಟ್ರೋಲ್ ಒಂದ್ ಕಡೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂಬ ಸಂದೇಶ ಇನ್ನೊಂದ್ ಕಡೆ ಎನ್ನಲಾಗಿದೆ. ಡಿಕೆಶಿ ಪಕ್ಕದಲ್ಲೇ ನಿಂತು ಕೈ ಎತ್ತುವ ಮೂಲಕ ರಾಜಕೀಯ ವಿರೋಧಿಗಳಿಗೆ ಟಕ್ಕರ್ ಎನ್ನಬಹುದು. 5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂಡೆ ತರ ಇರುತ್ತೆ ಎನ್ನುವ ಮೂಲಕ ಎಲ್ಲಾ ಚರ್ಚೆಗಳಿಗೆ ಅಲ್ಪ ವಿರಾಮ ಹಾಕಿದ್ದಾರೆ. ಎಲ್ಲಿಯೂ ನಾವೇ 5 ವರ್ಷ ಎಂಬ ಮಾತನಾಡದೆ ಜಾಣ ನಡೆ ತೋರಿಸಿದ ಸಿಎಂ ಸಿದ್ದರಾಮಯ್ಯ ಮುಂದಿನ ರಾಜಕೀಯ ಬೆಳವಣಿಗೆಗಳ ಅಚ್ಚರಿಯನ್ನ ಹಾಗೆ ಉಳಿಸಿದ್ದಾರೆ. ನಾನು ಇವನು ಚೆನ್ನಾಗೇ ಇದ್ದೀವಿ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ, ನಾವಿಬ್ರು ಚೆನ್ನಾಗಿದ್ದೀವಲ್ವಾ. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಮೈಸೂರು ಏರ್ಪೋರ್ಟ್ನಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ರೀಕ್ರಿಯೇಟ್ ಮಾಡ್ದಂಗಿತ್ತು ಆ ದೃಶ್ಯವನ್ನು. ಅವತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೈಯನ್ನು ಹಿಡ್ಕೊಂಡು ಓಡಾಡಿದರು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ. ಸಿದ್ದರಾಮೋತ್ಸವದಲ್ಲಿ ಇದೇ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರನ್ನ ಹಗ್ ಮಾಡುವಂತೆ ಸೂಚನೆ ಕೊಟ್ಟರು. ಅದಾದ ಬಳಿಕ ಹಗ್ ಮಾಡಿ ಕೈಯನ್ನೇ ಮೇಲೆತ್ತಿದ್ರು. ಇವತ್ತು ಕೂಡ ಮೈಸೂರು ಏರ್ಪೋರ್ಟ್ನಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈ ಎತ್ತೋದ್ರ ಮೂಲಕ ನಾವು ಒಂದಾಗಿದ್ದೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ? 2 ವಿಚಾರಗಳು. ಒಂದು, ಪಕ್ಷದೊಳಗಡೆ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳಿಗೆ ಅಲ್ಪ ವಿರಾಮವನ್ನು ಹಾಕೋದಕ್ಕೆ. ಯಾಕೆಂದರೆ ಅವರ ಆಪ್ತ ಸಚಿವರುಗಳು ಜೊತೆಗೆ ಅವರ ಪುತ್ರ ಫುಲ್ ಟರ್ಮ್ ಸಿಎಂ ಬಗ್ಗೆ ಸಾಕಷ್ಟು ಮಾತನಾಡಿದರು. ಇದು ಸಹಜವಾಗಿಯೇ ಹೈಕಮಾಂಡ್ಗೆ ರಿಪೋರ್ಟ್ ಕೂಡ ಹೋಗಿತ್ತು. ಪಕ್ಷದೊಳಗಡೆಯೂ ಕೂಡ ಮತ್ತೊಂದು ಗೊಂದಲಕ್ಕೆ ಕಾರಣ ಆಗಿತ್ತು. ಜೊತೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋದನ್ನು ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು. ಆ 2 ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯನವರು ಇವತ್ತು ಅಚ್ಚರಿ ಎಂಬಂತೆ ಡಿ ಕೆ ಶಿವಕುಮಾರ್ ಕೈಯನ್ನು ಮೇಲೆತ್ತಿ ನಾವು ಒಂದಾಗಿದ್ದೇವೆ ಅಂತ ಹೇಳಿದ್ದಾರೆ. ಬಂಡೆ ಅಂತೆ ನನ್ನ ಸರ್ಕಾರ 5 ವರ್ಷ ಇರುತ್ತೆ ನಮ್ಮ ಸರ್ಕಾರ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ನಾನೇ 5 ವರ್ಷ ಸಿಎಂ ಅಂತಲೂ ಕೂಡ ಹೇಳಲಿಲ್ಲ. ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ಏನಿದೆ ಅದಕ್ಕೆ ಒಂದು ರೀತಿಯಲ್ಲಿ ಕುತೂಹಲವಾಗಿಯೇ ಉಳಿಸಿದ್ದಾರೆ ಅದನ್ನು. ಆದರೆ ಮುಂದೆ ಏನೇ ನಿರ್ಧಾರ ಆದರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನು ಕೂಡ ಸುಳಿಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಮುಂದೆ ಹೀಗೆ ಇರುತ್ತಾ? ಕಾದ್ ನೋಡಬೇಕು. ಇನ್ನು ಸಿದ್ದರಾಮಯ್ಯ ಕೈ ಎತ್ತಿ ಮಾತನಾಡಿದ್ದಕ್ಕೆ ಡಿಕೆಶಿ ಉತ್ತರ ಮಾತುಗಳಲ್ಲಿ ಇರಲಿಲ್ಲ. ನಗು ಮೊಗ ತೋರಿದ್ರು ಅಷ್ಟೇ. ಈ ಹಿಂದೆ ಕೈ ಹಿಡಿದು ಹಗ್ ಮಾಡಿದಾಗ್ಲೂ ಅದೇ ಸ್ಮೈಲ್, ಈಗಲೂ ಅದೇ ಸ್ಮೈಲ್. ಹಾಗಾದ್ರೆ ಇದು ಡಿಕೆಶಿಯ ತಾಳ್ಮೆಯ ಆಟವೋ, ಹೈಕಮಾಂಡ್ ಆದೇಶದ ಪಾಲನೆಯೋ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ. ಸೆಪ್ಟೆಂಬರ್ ಕ್ರಾಂತಿಗೂ ಸಂದೇಶ ಕೊಟ್ರ ಸಿಎಂ. ದಸರಾ ನಾನೇ ಉದ್ಘಾಟಿಸೋದು ಸಿಎಂ ಸಂದೇಶ. ಇನ್ನು 5 ವರ್ಷ ಸರ್ಕಾರ ಸುಭದ್ರದ ಸಂದೇಶದ ಜೊತೆಗೆ ಸಿಎಂ ಮತ್ತೊಂದು ಮಹಾ ಸಂದೇಶ ರವಾನೆ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ವದಂತಿ ಬೆನ್ನಲ್ಲೇ ಈ ಬಾರಿಯ ದಸರಾವನ್ನ ನಾನೇ ಉದ್ಘಾಟಿಸೋದು ಅನ್ನೋ ಸಂದೇಶ ಕೂಡ ವಿರೋಧಿಗಳಿಗೆ ರವಾನಿಸಿದ್ದಾರೆ. ನಾನು ದಸರಾ ಉದ್ಘಾಟಿಸೋದು ಸತ್ಯ ಅನ್ನೋ ಮೂಲಕ ಸೆಪ್ಟೆಂಬರ್ ಮಹಾಕ್ರಾಂತಿ ವದಂತಿಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿ ಪಂಚಾಂಗ ನೀವು ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಮಹಾಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ.
ಆ ಚರ್ಚೆಗೆ ತೆರೆ ಎಳೆಯುವ ಕೆಲಸವನ್ನು CM ಸಿದ್ದರಾಮಯ್ಯ ತಮ್ಮ ತವರು ನೆಲದಲ್ಲಿ ನಿಂತು ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಮತ್ತು DK ಶಿವಕುಮಾರ್ ನಡುವಿನ ಸಂಬಂಧವೂ ಕೂಡ ಬಹಳ ಚೆನ್ನಾಗಿದೆ ಎನ್ನುವಂಥ ಸಂದೇಶವನ್ನು ಕೂಡ ಅವರು ತಮ್ಮ ರಾಜಕೀಯ ವಿರೋಧಿಗಳಿಗೆ ರವಾನೆ ಮಾಡಿದ್ದಾರೆ. ಈ ಮೂಲಕವಾಗಿ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ಮಹಾಕ್ರಾಂತಿಯೂ ಕೂಡ ಉಂಟಾಗೋದಿಲ್ಲ. ಜೊತೆಗೆ DK ಶಿವಕುಮಾರ್ ಮತ್ತು ತಾವು ಉತ್ತಮವಾಗಿ ಸ್ನೇಹದಿಂದ ಇದ್ದೇವೆ ಅನ್ನುವಂತಹ ಸಂದೇಶವನ್ನು ಕೇವಲ BJPಗೆ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತಹ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೂ ಕೂಡ ರವಾನೆ ಮಾಡುವ ಮೂಲಕವಾಗಿ ಒಂದು ಬಹುದೊಡ್ಡ ಚೆಕ್ಮೆಟನ್ನು ಇವತ್ತು ಮೈಸೂರಿನಲ್ಲಿ ಇಟ್ಟಿದ್ದಾರೆ. ಸಿಎಂ ಬದಲಾವಣೆ ಹೈಕಮಾಂಡೇ ನಿರ್ಧರಿಸುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಸ್ಟ್ರೋಕ್. ಈ ಮಧ್ಯೆ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ನಾಯಕತ್ವ ಬದಲಾವಣೆ ಹೇಳಿಕೆಗಳಿಗೂ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಯಾರಿಗೂ ಮಾತನಾಡೋ ಅಧಿಕಾರವಿಲ್ಲ, ಅದನ್ನ ನಾವೇ ನಿರ್ಧರಿಸ್ತೀವಿ ಅನ್ನೋ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಂದೇಶ ರವಾನಿಸಿದ್ದಾರೆ. ಬದಲಾವಣೆ ಏನು ಅನ್ನೋದು ಹೈಕಮಾಂಡ್ ನಿರ್ಧರಿಸುತ್ತೆ, ಅದನ್ನ ಯಾರೂ ಕೂಡ ಊಹಿಸಲು ಸಾಧ್ಯವಿಲ್ಲ ಅಂತ ಖರ್ಗೆ ಹೇಳಿದ್ದಾರೆ. Sir, your own party leaders are saying that there will be change in the Chief Minister in October, and these things are in the making. Say that is in the hands of High Command. Nobody can say what is going to the High Command. This is left to the High Command. High Command has got power to take further actions. One should not create problems. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನೇ ಬದಲಾವಣೆ ಮಾಡುವಂಥ ಅಧಿಕಾರ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹೈಕಮಾಂಡ್ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ಬದಲಾವಣೆ ಮಾಡಬೇಕು ಅಂತ ಇದ್ದರೆ, ಜೊತೆಗೆ ಕೆಲ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಯಾರೂ ಕೂಡ ಅದನ್ನು ಊಹೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಬದಲಾವಣೆ ಇರುತ್ತಾ ಅಥವಾ ಇರಲ್ವಾ? ಇದಕ್ಕೆ ಸದ್ಯಕ್ಕೆ ಉತ್ತರ ಕೊಟ್ಟಿಲ್ಲ. ಆದರೆ ಯಾರೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಖರ್ಗೆ ಅವರ ಈ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ನೊಳಗಡೆ ಇರತಕ್ಕಂಥ ಆಂತರಿಕ ಕದನ ಏನಿದೆ ಅದು ಇನ್ನು ಮುಂದೆ ಬಹಿರಂಗ ಆಗೋದಿಲ್ವಾ? ಈ ಬಹಿರಂಗ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಬಿಡ್ತಾರಾ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಒಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ರಾಜಕಾರಣ ಮಜವಾಗಿದ್ದು, ರೋಚಕ ರಾಜಕಾರಣದಲ್ಲಿ ಅಸಲಿಗೆ ಗೆಲ್ಲೋರು ಯಾರು, ಒಂದಾಗೋಣ ಬಾ ಎಂಬ ಸಂದೇಶ ಎಲ್ಲಿ ತನಕ ಎಂಬುದನ್ನ ಡಿಸೆಂಬರ್ ಡಿಸೈಡ್ ಮಾಡುತ್ತಾ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.